ಇನ್ನು ಈ ವಸ್ತುವನ್ನು ಮರದ ಕೆಳಗಡೆ ಇಟ್ಟು ಈ ರೀತಿ ಸಂಕಲ್ಪ ಮಾಡಿದ್ದೆ ಅಂತಂದರೆ ನಿಮಗೆ ಜೀವನ ಪರ್ಯಂತ ನಿಮಗೆ ದುಡ್ಡಿಗೆ ಬರ ಅನ್ನೋದೇ ಆಗೋದಿಲ್ಲ. ಈ ಕೆಲವೊಂದಾರು ವಸ್ತುಗಳನ್ನು ಕೆಲವೊಂದಾರು ಜಾಗದಲ್ಲಿ ನಾವು ಸೇರಿಸ್ಬಿಟ್ರೆ ಸಾಕು, ನಮಗೆ ಕೈ ತುಂಬ ದುಡ್ಡು. ನಮಗೆ ಮೇಯ್ನಾಗಿ ಬೇಕಾಗಿರೋದು ಹಣಬಲ. ಹಣದಲ್ಲಿ ನೀವು ಶಕ್ತಿವಂತನಾಗಿರಬೇಕು. ನಾವು ಜೀವನದಲ್ಲಿ ಅತ್ಯದ್ಭುತವಾದದನ್ನು ಸಾಧಿಸುವಂಥ ಶಕ್ತಿ ಬುದ್ಧಿಬಲದಲ್ಲಿ ಇರಬೇಕು. ದುಡ್ಡು ಬರ್ತಾ ಹೋಗುತ್ತೆ ಅಂತಲ್ಲ, ಸಿಕ್ಕಾಪಟ್ಟೆ ದುಡ್ಡು ಬರ್ತಾ ಇರುತ್ತೆ ಕೈ ತುಂಬ. ಯಾವಾಗಲೂ ದುಡ್ಡಂತೂ ನಿಮ್ಮ ಕೈಯಿಂದ ಖಾಲಿ ಆಗಿ ಯಾವುದೋ ಹಿಂಗೆ ಖರ್ಚಾದ ಹಿಂಗೆ ಬರುತ್ತೆ. ಅದನ್ನು ಮಾಡಬೇಕು ಗೊತ್ತಲ್ಲ. ಯಾವ ಒಂದು ವಸ್ತುವನ್ನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಗೊತ್ತಲ್ಲ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅನ್ನೋಂತಹ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನನ್ನು ಒತ್ತಿ. ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮನ್ನು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವೇ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯಾತ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ, ವಿಟಮಿನ್ ಕೊರತೆ ಇತ್ತು ಅಂತಂದರೆ ದೇಹದಲ್ಲಿ ಯಾವ ಅಂಗಾಂಗಗಳು ಕೂಡ ಸರಿಯಾಗಿ ಕೆಲಸ ಮಾಡ್ತಾಯಿದ್ರು ಕೂಡ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಎಲ್ಲ ನಾನಾ ರೀತಿಯಾದಂಥ ಒಂದು ಸಮಸ್ಯೆಗೆ ಒಳಗಾಗಿ ಆ ಒಂದು ಅಂಗಾಂಗಗಳು, ಒಳಗಡೆ ಇರುವಂಥ ಅಂಗಗಳು, ನಾವೇನು ಮಾಡ್ತೀವಿ ಅಂತ ದೇಹದ ಹೊರಗಡೆ ಇರುವಂಥ ಅಂಗಾಂಗಗಳಿಗೆ ನಾವು ಹೆಚ್ಚು ಗಮನ ಕೊಡ್ತೀವಿ. ಆದರೆ ಒಳಗಡೆ ಇರುವಂಥ ಅಂಗಾಂಗಗಳಿಗೆ ನಾವು ಹೆಚ್ಚು ಗಮನ. ಒಂದು ಸಣ್ಣ ಗುಳ್ಳೆ ಆಯಿತು, ಪಿಂಪಲ್ ಆಯಿತು ಅಂತಂದ್ರೆ ಆಯಿಂಟ್ಮೆಂಟ್ ಹಾಕುವಂಥದ್ದು, ಡಾಕ್ಟ್ರಿಗೆ ತೋರಿಸುವಂತ ಮಾಡ್ತೀವಿ. ಆದರೆ ಒಳಗಡೆ ಅಂಗಾಂಗಗಳು ನಮಗೆ ಕಾಣಿಸದೇ ಇರೋದ್ರಿಂದ ನಮಗೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ದೇಹದ ಒಳಗಡೆ ಇರುವಂಥ ಅಂಗಾಂಗಗಳು ಚೆನ್ನಾಗಿರಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ ವಿಟಮಿನ್ ಕೊರತೆ ಆಗಬಾರ್ದು. ಅವಶ್ಯಕವಾದಂಥ ಒಂದು ಪೌಷ್ಟಿಕಾಂಶಗಳನ್ನು ನಾವು ತಗೋತು ಅಂತಂದರೆ ಚೆನ್ನಾಗಿ ಕೆಲಸ ಮಾಡ್ತವೆ. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಒಂದೊಂದೇ ವೀಕಾಗಿ ತೊಂದರೆಗೊಳಪಡ್ತವೆ. ಅದಕ್ಕೋಸ್ಕರ ಯಾವ ಮುದ್ರೆ ಮಾಡಿದ್ರೆ, ನಾವು ಭಾಳಷ್ಟು ಜನ ಹೇಳ್ತಾರೆ ಗುರುಗಳು ನಾವು ಚೆನ್ನಾಗಿ ತಿಂತಾಯಿದ್ದೀವಿ ಅಂತ. ಆ ತಿಂತಾಯಿದ್ರೂ ಕೂಡ ಈ ಅವಶ್ಯಕವಾದಂಥ ಒಂದು ಕರಳು ಏನು ಮಾಡುತ್ತೆ, ವಿಟಮಿನ್ಸ್ನ ಎಳ್ಕೊಳ್ಳಲ್ಲ, ರಿಸೀವ್ ಮಾಡ್ಕೊಳ್ಳಲ್ಲ. ಅಂಥದಕ್ಕೆ ಏನು ಮಾಡಬೇಕು, ಯಾವ ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಅಂದರೆ ನೋಡಿ, ಪೃಥ್ವಿ ಮುದ್ರೆ. ಹೆಬ್ಬೆರಳು ಪ್ಲಸ್ ಉಂಗುರ ಬೆರಳು ಸಂಪೂರ್ಣವಾಗಿ ಮಾಡಿಸ್ಬೇಕು. ತೋರು ಬೆರಳು, ಮಧ್ಯದ ಬೆರಳು, ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದನ್ನು 10 ನಿಮಿಷಗಳ ಕಾಲ ಮಾಡಬೇಕು. ಇದನ್ನು ಮಾಡ್ತು ಅಂತಂದರೆ ನೀವೇನು ಸ್ವಲ್ಪ ಪ್ರಮಾಣದ ಒಂದು ಒಳ್ಳೆಯ ಆಹಾರ ತಿಂತು ಅಂದರೆ ಸಂಪೂರ್ಣವಾಗಿ ಆ ಒಂದು ವಿಟಮಿನ್ನ ಎಳ್ಕೊಳ್ಳುತ್ತೆ ಗೊತ್ತಲ್ಲ. ಹಾಗಾಗಿ ಆ ಒಂದು ಇದನ್ನು ಮಾಡ್ಕೊಳ್ಳಿ. ಈ ಒಂದು ಪೃಥ್ವಿ ಮುದ್ರೆ ಮಾಡಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಇನ್ನು ಜೀವನದಲ್ಲಿ ನಮಗೆ ಬೇಕಾಗಿರೋದು ಏನು ಅಂತಂದರೆ ಶಕ್ತಿ ಬೇಕು, ಬಲ ಬೇಕು. ಯಾವ ಬಲ? ನೀವು ಯಾವ ಮನೆ ವೀಕ್ ಆಗಿರ್ತಾನೆ ಅಂತಂದರೆ, ವೀಕ್ ಪರ್ಸನ್ ಅಂತಂದರೆ ಯಾರು ಅಂತಂದರೆ, ವೀಕ್ ಅಂತಂದರೆ ಬಾಡಿ ಮಾತ್ರ ಅಲ್ಲ, ನಮಗೆ ಮೇಯ್ನಾಗಿ ಬೇಕಾಗಿರೋದು ಹಣಬಲ. ಹಣದಲ್ಲಿ ನೀವು ಶಕ್ತಿವಂತನಾಗಿರಬೇಕು. ಇನ್ನು ಹಣಕಾಸಿನ ಸಮಸ್ಯೆ ತಲೆನೇ ಕೆಡಿಸ್ಕೊಬೇಡಿ. ನಮ್ಮದು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತ ಇದೆ ಅಂತಲ್ಲ. ಈ ಅಷ್ಟಲಕ್ಷ್ಮಿ ಅಂತ ಮನೆಯಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದಾಯಿತು ಅಂತಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂದರೆ ನಿವಾರಣೆ. ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ಅದು ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಸಾಲದವರು ಫೋನ್ ಮೇಲೆ ಫೋನ್, ಮೆಸೇಜ್ ಮೇಲೆ ಮೆಸೇಜ್, ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ. ತಲೆನೇ ಕೆಡಿಸ್ಕೊಬೇಡಿ. ಬಿಸ್ನೆಸ್ಸು ಪ್ರಾಫಿಟ್ ಬರ್ತಾ ಲಾಸ್ ಆಗ್ತದೆ. ಎಷ್ಟೇ ಕಷ್ಟಪಟ್ಟು ದುಡ್ಡೇ ಉಳಿಸೋಕ್ಕಾಗ್ತಾಯಿಲ್ಲ ಗುರುಗಳೇ, ಮಕ್ಳು ಎಜುಕೇಷನ್ ಮಾಡ್ಸೋಕ್ಕಾಗ್ತಾಯಿಲ್ಲ, ಮಕ್ಳಿಗೆ ಮದುವೆ ಮಾಡಬೇಕು ಒಂದು 15 ಲಕ್ಷ ಖರ್ಚಾಗುತ್ತೆ, ಮಕ್ಳಿಗೆ ಆಸ್ತಿ ಪಾಸ್ತಿ ಅಂತ ಏನೂ ಮಾಡೇ ಇಲ್ಲ, ಒಡವೆ ಅಂತ ನಾವೇನೂ ಮಾಡಿಸ್ಕೊಳ್ಳೋಕ್ಕೆ ಆಗಿಲ್ಲ. ಮತ್ತು ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಕಾರ್ಗೆ ನಾವು ಬುದ್ಧಿ ಹೇಳ್ತಾ ಇದ್ವಿ, ಜೀವನದಲ್ಲಿ ಮುಂದೆ ಬಂದ, ಇವಾಗ ಅವ್ರು ಚೆನ್ನಾಗಿ ಆಗ್ಬಿಟ್ಟಿದ್ದಾರೆ, ಒಡವೆಗಳು ಮಾಡಿಸ್ಕೊಂಡಿದ್ದಾರೆ, ಮತ್ತು ಆಸ್ತಿ ಪಾಸ್ತಿ ಮಾಡಿದ್ದಾರೆ, ಫಾರಿನ್ ಟ್ರಿಪ್ಪಿಗೆಲ್ಲ ಹೋಗಿ ಬಂದಿದ್ದಾರೆ ಕೊಟ್ಟರೆ. ಬಟ್ ನಮಗಿನ್ನೂ ಆಗ್ತಾಯಿಲ್ಲ, ನಾವು ಏನು ಮಾಡೋದು ಅಂತ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೋಬೇಡಿ. ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಅಂತ. ಈ ಅಷ್ಟಲಕ್ಷ್ಮಿ ಅಂತ ಮನೇಲಿ ಪ್ರತಿಷ್ಠಾಪನೆ ಮಾಡಿ
ನಿಮಗೆ 6 ತಿಂಗಳಲ್ಲಿ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದು ನಿವಾರಣೆ ಆಗಿಬಿಡುತ್ತೆ. 100% ರಿಸಲ್ಟ್. ಇದು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಿ ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲ್ಗೆ ಸುತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲಾರು ಇಡ್ಬೋದು, ಬೀರಿನೆಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ರೆಸ್ಟ್ರಿಕ್ಷನ್ಸ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಇದೆಲ್ಲ ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು, ಎಲ್ಲರೂ ಕೂಡ ತೆಗೊಳಕ್ಕಾಗೋದಿಲ್ಲ ಇದನ್ನು. ಹಾಗಾಗಿ 10 ಬಾರಿ ನೀವು ಸಂಕಲ್ಪ ಮಾಡಿ, 11ನೇ ಬಾರಿಗೆ ನಿಮ್ಗೆ ಹೇಗೋ ನಿಮ್ಮ ಮನೆ ಒಳಗಡೆ ಅಷ್ಟಲಕ್ಷ್ಮಿ ಇರ್ತಿದೆ. ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನೀವು ನೆಲೆಸ್ತಾ ಹಾಗೆ ಗೊತ್ತಲ್ಲ. 100% ಕೆಲಸ ಆಗುತ್ತೆ. ಹಿಂದೆ ಆಗಿತ್ತು, ಈಗಲೂ ಆಗ್ತದೆ, ಇನ್ನು ಮುಂದೆಗೂ ಕೂಡ ಹಾಗೇ ಆಗುತ್ತೆ. ಇದೆ ಅಷ್ಟಲಕ್ಷ್ಮಿ ಅಂತದ ಪವರ್ ಅಂದರೆ ಇದೇನೆ ಗೊತ್ತಲ್ಲ. ನೀವು ಹಣಕಾಸಿನ ಸಮಸ್ಯೆ ಇತ್ತು ಮರೆತು ಬಿಡಿ, ಇನ್ನು ಮುಂದೆ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಅಷ್ಟು ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ಅಷ್ಟಲಕ್ಷ್ಮಿ ಅಂತದ ವಿಚಾರ. ಇವಾಗ ನಾವು ದೈಹಿಕವಾಗಿ ನಾವು ಬಲಾಢ್ಯರಾಗಬೇಕು ಅಂದರೆ ಏನು ಮಾಡಬೇಕು? ಜಿಮ್ಗೆ ಹೋಗ್ತಾನೆ ವ್ಯಕ್ತಿ, ಡಂಬಲ್ಸ್ ಎತ್ತುತ್ತಾನೆ, ಪ್ರತಿದಿನ 1 ಅವರ್ ಅವನ ಕೆಲಸವನ್ನು ಮಾಡ್ತಾನೆ. ಅದ್ಭುತವಾದಂಥ ಒಂದು ಶರೀರವನ್ನು ಬೆಳೆಸ್ಕೋತಾನೆ ಗೊತ್ತಲ್ಲ. ಈ ಸಂಗೀತ ಕಲಿಬೇಕು ಅಂತಂದರೆ ಏನು ಮಾಡ್ತಾನೆ? ಡೈಲಿ 1 ಅವರ್ ಕ್ಲಾಸ್ಗೆ ಹೋಗಿ ಸಂಗೀತ ಕಲ್ತ್ಕೊಂಡು ತನ್ನ ಶಾರೀರವನ್ನು ಬೆಳೆಸ್ಕೊತಾ ಹೋಗ್ತಾನೆ. ಅವನು ಒಳ್ಳೆಯ ಹಾಡುಗಾರ ಆಗ್ತಾನೆ. ಅದೇ ರೀತಿ ನಾವು ಒಂದೊಂದು ಬಲವನ್ನು ಬೆಳೆಸ್ಕೋಬೇಕು. ಯಾವುದಂದರೆ ಹಣಬಲವನ್ನು ಬೆಳೆಸಿಕೊಳ್ಳಬೇಕು. ಹಣಬಲ ಇರಬೇಕು, ಮತ್ತು ಅಧಿಕಾರ ಬಲ ಇರಬೇಕು. ನಾವೊಂದು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಬೇಕು. ಅಧಿಕಾರದ ಚುಕ್ಕಾಣಿ ಇಲ್ಲ ಅಂತಂದರೆ ನೀವು MLA ಆಗೋಕ್ಕಾಗಲ್ಲ, MP ಆ ವ್ಯಕ್ತಿಗಳ ಒಂದು ಸಂಪರ್ಕ ಮತ್ತು ಅವರು ನಿಮ್ಮ ಜೊತೆ ನಿರಂತರವಾಗಿ ಸಂಪರ್ಕ ಇರಬೇಕು, ಮತ್ತು ನೀವು ಅವ್ರಿಗೆ ಕ್ಲೋಸ್ ಆಗಿರಬೇಕು. ನೀವು ಹೇಳ್ದಂಗೆ ಅವ್ರು ಕೇಳಿ, ಅದೇ ಅಧಿಕಾರ ಬಲ. ಸೊ ನೀವು ಅವರದ್ದು ನಿಷ್ಠೆಯಾಗಿ ಒಟ್ಟಿನಲ್ಲಿ ನೀವು ಹೇಳ್ದಂಗೆ ನಡಿಬೇಕು, ಅದು ನಡಿಬೇಕು ಒಂದು. ಇನ್ನೊಂದು ಮೇಯ್ನಾಗಿ ಇನ್ನೊಂದು ದೈಹಿಕವಾಗಿ ಬಲ ಇರಬೇಕು. ದೈಹಿಕವಾಗಿ ಬಲ ಅಂದರೆ ಸುಮ್ಮನೆ ಜಿಮ್ ಮಾಡಿ ಬಾಡಿ ಬೆಳೆಸೋದು ಮಾತ್ರ ಅಲ್ಲ. ದೇಹ ಆರೋಗ್ಯಭರಿತವಾಗಿರಬೇಕು, ಫಿಟ್ ಆ್ಯಂಡ್ ಫೈನ್ ಇರಬೇಕು. ಎಲ್ಲ ಬಲಗಳಿದ್ದು ನೀವು ದೈಹಿಕವಾಗಿ ಬಲ ಇಲ್ಲ ಅಂತಂದರೆ ಅಂದರೆ ಏನು ಹೋಗಿ ಗುದ್ದಾಟ ಮಾಡೋಂಥದ್ದಲ್ಲ, ಆರೋಗ್ಯವಾಗಿ ಬಲವಾಗಿರಬೇಕು ಇದು. ಮತ್ತು ಬುದ್ಧಿಬಲ. ಎಂಥ ಒಂದು ಸಮಸ್ಯೆ ಬಂತು ಅದನ್ನು ಹೇಗೆ ಔಟ್ ಟು ಫೇಸ್ ದ ಲೈಫ್ ಡಿಫಿಕಲ್ಟೀಸ್, ಬುದ್ಧಿ ಉಪಯೋಗಿಸಿ ನಾವು ಜೀವನದಲ್ಲಿ ಅತ್ಯದ್ಭುತವಾದನ್ನು ಸಾಧಿಸುವಂಥ ಶಕ್ತಿ ಬುದ್ಧಿಬಲದಲ್ಲಿ ಇರಬೇಕು. ಮತ್ತು ಇನ್ನೊಂದೇನಂತಾರೆ ಮನೋಬಲ. ಮನಸ್ಸು ಯಾವುದೇ ದುಃಖ, ಬೇಜಾರು, ಹಿಂಸೆ ಯಾವುದಕ್ಕೂ ಕೂಡ ತಲೆ ತಗ್ಗಿಸದೆ ಇರಬೇಕು. ಯಾವುದು ಅಂದರೆ ಮನೋಬಲ. ಮತ್ತು ಇನ್ನೊಂದು ಏನು ಅಂತಂದರೆ ಯಾವುದು ಅಂತಂದರೆ ಪುಣ್ಯಬಲ. ಹಲವಾರು ಜನಕ್ಕೆ ನೀವು ಸಹಾಯವನ್ನು ಮಾಡಿರಬೇಕು. ಸಹಾಯ ಅಲ್ಲ, ಸೇವೆಯನ್ನು ಮಾಡಿರಬೇಕು. ಮತ್ತು ದೈವಬಲ. ದೈವಬಲ ಏನು ಪಡ್ಕೊಳ್ಳೋದು? ದೇವಸ್ಥಾನಕ್ಕೆ ಹೋಗಿದ್ರೆ ನಿಮ್ಗೆ ಗೊತ್ತೇ ಇದೆ. ಪುಣ್ಯಬಲ, ನೀವು ನೊಂದಿರುವಂಥವ್ರಿಗೆ ಸಾಂತ್ವನವನ್ನು ಹೇಳಿ, ದುಡ್ಡು ಕೊಡೋಕ್ಕಾಗದಿದ್ರೆ ಪರವಾಗಿಲ್ಲ, ಸಾಂತ್ವನ ಹೇಳಿ ನಾನು ಇದನ್ನು ಹೋಗುವಂಥ ದೈವ ಮನೋಬಲವನ್ನು ತುಂಬಿಸಿ ಸಾಕೋ ನಿಮಗೆ. ಇವೇನು ಮಾಡೋದು ಬೇಕಾಗಿಲ್ಲ. ಅದು ಒಂದು ಮೆಂಟಲ್ ತುಂಬ ವರ್ಕ್ ಆಗುತ್ತೆ. ಇನ್ನೊಂದು ಮತ್ತು ಇನ್ನೊಂದು ಮೇನ್ ಪ್ರಮುಖವಾಗಿ ಬೇಕಾಗಿರೋದು ಆತ್ಮಬಲ. ಎಲ್ಲ ಬಲಗಳನ್ನು ನೀವು ಉಪಯೋಗಿಸ್ತು ಅಂತಂದರೆ ಸಾಕು, ನಿಮಗೆ ಕುಂಡಲಿನಿ ಜಾಗೃತಿ ಆಗುತ್ತೆ. ನೀವು ಲೈಫಲ್ಲಿ ನಂಬರ್ 1 ಸಕ್ಸಸ್. ನೀವು ಅಂದ್ಕೊಂಡಿದ್ದು ಎಲ್ಲವೂ ಕೂಡ ಸಿಕ್ಬಿಡುತ್ತೆ. ಗೊತ್ತಾಯ್ತಲ್ಲ? ಇಷ್ಟು ಬಲಗಳಿತ್ತು ಅಂದರೆ ನೀವು ಕುಂಡಲಿನಿ ಜಾಗೃತಿ ಆಗಿಬಿಡುತ್ತೆ. ನೀವು ಅಂದ್ಕೊಂಡಿದ್ದು ಎಲ್ಲವೂ ಕೂಡ ನಿಮ್ಮ ಪಾದದ ಕೆಳಗಡೆ ಬೆಳೆದು ಬಿದ್ದಿರುತ್ತೆ. ಗೊತ್ತಲ್ಲ? ಹಾಗಾಗಿ ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ, ತುಂಬ ಒಳ್ಳೆಯದಾಗ್ತವೆ. ವಿಶೇಷವಾದ ತಂತ್ರದ ಕುಂಡಲಿನಿ ತಂತ್ರದ ವಿಚಾರ. ಇನ್ನು ಈ ವಸ್ತುವನ್ನು ಮರದ ಕೆಳಗಡೆ ಇಟ್ಟು ಈ ರೀತಿ ಸಂಕಲ್ಪ ಮಾಡಿದ್ದೆ ಅಂತಂದರೆ ನಿಮಗೆ ಜೀವನ ಪರ್ಯಂತ ನಿಮಗೆ ದುಡ್ಡಿಗೆ ಬರ ಅನ್ನೋದೇ ಆಗೋದಿಲ್ಲ. ದುಡ್ಡು ಬರ್ತಾ ಹೋಗುತ್ತೆ ಗೊತ್ತಲ್ಲ. ಸಿಕ್ಕಾಪಟ್ಟೆ ದುಡ್ಡು ಬರ್ತಾ ಇರುತ್ತೆ ಕೈ ತುಂಬ. ಯಾವಾಗಲೂ ದುಡ್ಡಂತೂ ನಿಮ್ಮ ಕೈಯಿಂದ ಖಾಲಿ ಆಗಿ ಯಾವುದೋ ಹಿಂಗೆ ಖರ್ಚಾದ ಹಿಂಗೆ ಬರುತ್ತೆ. ಅದನ್ನು ಮಾಡಬೇಕು ಗೊತ್ತಲ್ಲ. ಯಾವ ಒಂದು ವಸ್ತುವನ್ನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅದನ್ನು ತಿಳಿಸ್ಕೊಡ್ತೀನಿ ಗೊತ್ತಲ್ಲ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅನ್ನೋಂತಹ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನನ್ನು ಒತ್ತಿ.
ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ಅಲ್ಲ, ಇನ್ನು ತಡ ಮಾಡದೆ ನಾವು ವಿಚಾರವನ್ನು ತಿಳ್ಕೊಳ್ಳೋಣ. ನೋಡಿ, ಈ ವಸ್ತುವನ್ನು ಈ ಮರದ ಕೆಳಗಡೆ ಇಟ್ಟರೆ ಸಾಕು, ನಿಮಗೆ ವ್ಯಾಪಾರ, ಎಸ್ಪೆಷಲಿ ವ್ಯಾಪಾರದ ವಸ್ತು ಕೈ ತುಂಬ ದುಡ್ಡು. ಅಲ್ಲ, ಯಾವ ಒಂದು ವಿಚಾರವನ್ನು ನಾವು ತಿಳ್ಕೊಳ್ಳೋಣ ಗೊತ್ತಲ್ಲ. ನೋಡಿ, ಈ ವಸ್ತುಗಳಲ್ಲಿ ಒಂದು ವಿಶೇಷವಾದಂಥ ಒಂದು ಶಕ್ತಿ ಇರುತ್ತದೆ ಅದಲ್ಲ. ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಒಂದು ಮನಸ್ಸು ಸಂತೋಷ ಪಡಿಸ್ಬೇಕು ಅಂತಂದರೆ, ಇವಾಗ ಒಂದು ನೀವು ತುಂಬ ದಾವ ಆಗ್ತಾ ಇರ್ತದೆ, ನೀರು ಕೊಟ್ಟರೆ ಖುಷಿಯಾಗುತ್ತೆ, ಹೌದು ಅಲ್ವೋ? ಹೌದು. ಈ ನೀರು ಎಲ್ಲಿರುತ್ತೆ? ನದಿಯಿಂದ ಬರುತ್ತೆ, ಹೌದಾ? ಮೂಲತಃ ನದಿಯಲ್ಲಿ ಬರುತ್ತೆ. ಅದನ್ನು ತಂದು ಕೊಟ್ಟಾಗ ನಿಮ್ಮ ದೇಹಕ್ಕೆ ಎಷ್ಟು ಖುಷಿಯಾಗುತ್ತೆ, ನಿಮ್ಮ ತುಂಬ ದಾವ ಆಗ್ತಕ್ಕಂಥ ಯಾರು ನೀರು ಕೊಟ್ಟಾಗ. ಬಟ್ ಅದು ಮೂಲ ಬಂದಿರೋದು ಎಲ್ಲಿದೆ ನೋಡಿ, ಅದನ್ನೆಲ್ಲೋ ಇದೆ, ಇದೆಲ್ಲೋ ನೀವೆಲ್ಲೋ ಇರ್ತೀರ. ಒಂದು ವ್ಯಕ್ತಿಗೆ ಆ ವಸ್ತುವನ್ನು ನಾವು ಸೇರಿಸಿದಾಗ ಅದು ಆಗುವಂಥ ಅನುಭವನೇ ಬೇರೆ, ಅದು ಆಗುವಂಥ ಖುಷಿನೇ ಬೇರೆ. ಒಂದಕ್ಕೊಂದು ಸೇರಿಸುವಂಥದ್ದು ಇದು ತಂತ್ರ ಅಂತ ಹೇಳ್ತೀವಿ, ಗೊತ್ತಲ್ಲ. ಈಗ ನಾವು ತುಂಬ ಸೆಕೆ ಆಗ್ತಾಯಿದೆ, ಫ್ಯಾನ್ ಹಾಕ್ತೀವಿ. ಫ್ಯಾನ್ ಎಲ್ಲಿರುತ್ತೆ? ಎಲ್ಲೋ ಯಾವುದೊಂದು ಫ್ಯಾಕ್ಟ್ರಿಲಿ ರೆಡಿಯಾಗಿರುತ್ತೆ, ಅದು ನಮ್ಮ ಹತ್ರ ಬಂದು ಸೇರಿಕೊಳ್ಳುತ್ತೆ. ಅದು ನಾವು ನಮ್ಮ ಮನೇಲಿ ಫಿಟ್ ಮಾಡಿಸ್ಕೋತೀವಿ, ನಾವು ಹಾಕೋ ತಣ್ಣಗೆ ಗಾಳಿ ಬರುತ್ತೆ, ಆವಾಗ ನಮಗೆ ಖುಷಿ ಆಗುತ್ತೆ. ಅಂದರೆ ಎಲ್ಲೋ ಮಾಡಿದ್ದ ಫ್ಯಾನನ್ನು ಎಲ್ಲೋ ಒಂದು ಕಡೆ ಫಿಕ್ಸ್ ಮಾಡ್ತು ಅಂತಂದಾಗ ಅದಕ್ಕೆ ಇನ್ನೊಂದು ಸ್ವಲ್ಪ ಎನರ್ಜಿ ಕೊಟ್ಟಾಗ ಫ್ಯಾನ್ ಆಗುತ್ತೆ, ಹಂಗೆ ಬೇಕಾದಾಗ ಹಾಕೋಬೋದು. ಇದೇ ರೀತಿ ತಂತ್ರಗಳು ಕೂಡ, ಗೊತ್ತಲ್ಲ. ಈ ಕೆಲವೊಂದಾರು ವಸ್ತುಗಳನ್ನು ಕೆಲವೊಂದಾರು ಜಾಗದಲ್ಲಿ ನಾವು ಸೇರಿಸ್ಬಿಟ್ರೆ ಸಾಕು, ನಮಗೆ ಕೈ ತುಂಬ ದುಡ್ಡು. ಯಾವ ದುಡ್ಡು ಮತ್ತು ಎಲ್ಲಿ ಯಾವ ರೀತಿ ಬರುತ್ತೆ, ಅದು ಹೆಂಗೆ ಬರುತ್ತೋ ಭಗವಂತಂಗೆ ಬಿಟ್ಟು. ಈಗ ಫ್ಯಾನ್ ಹಾಕೋಬೇಕು, ಅದು ಹೆಂಗೆ ವರ್ಕ್ ಆಗುತ್ತೆ, ಯಾವ ರೀತಿ ವರ್ಕ್ ಆಗುತ್ತೆ? ಕರೆಂಟ್ ಹಿಂಗೆ ಬರುತ್ತೆ, ಅದೆಲ್ಲ ನಾವು ಯೋಚನೆ ಮಾಡೋಕೆ ಮಾಡಬೇಕೋ ಹೋಗ್ಬೇಕಷ್ಟೆ. ನೀವು ಫ್ಯಾನ್ ಹೆಂಗೆ ಬರುತ್ತೆ, ವರ್ಕ್ ಆಗುತ್ತೆ ಅಂತ ಅಂಗಡಿನ ಮುಂದಕ್ಕೆ ಹೋಗಪ್ಪ, ನೀನು ತಗೊಳ್ದೇ ಇದ್ರು ಬೇಡ ನಾನು ಫ್ಯಾನ್ನ ಅಂತ ಹೇಳ್ತೇನೆ. ಮತ್ತು ಇವಾಗ ಇಂಜಿನಿಯರ್ಗೆ ಕೇಳೋ, ಯಾವ್ದಾರು ಫ್ಯಾಕ್ಟ್ರಿಗೆ ಹೋಗಿ ನೋಡು ಅಂತಾನೆ. ಹಾಗಾಗಿ ಏನು ಅಂತಂದರೆ, ಕೈ ತುಂಬ ದುಡ್ಡು ಬರಬೇಕು ಅಂದರೆ ಇವು ಒಂದು ವಸ್ತುವನ್ನು ಇನ್ನೊಂದು ವಸ್ತು ಕಡೆ ನೀವು ಜಾಯಿನ್ ಮಾಡ್ತಾರೆ, ನಿಮ್ಮಲ್ಲಿ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ, ಆ ಕುಂಡಲಿ ಚಕ್ರಗಳ ಜಾಗದಾಗ ನಿಮಗೆ ದುಡ್ಡು ಬರುತ್ತೆ. ಯಾವುದು ಅಂತಂದರೆ, ಈ ಸಮುದ್ರದಲ್ಲಿ ತುಂಬ ಶಕ್ತಿ ಇರುತ್ತೆ. ಸಮುದ್ರದಲ್ಲಿ ಸಿಗುವಂತಹ ಹಳದಿ ಕವಡೆಗಳು ನೋಡಿ, ಹೇಳಿ, ಹಳದಿ ಕವಡೆ, ಅದ್ಭುತವಾದಂಥ ಒಂದು ಕವಡೆ, ಫುಲ್ಲು ಯೆಲ್ಲೋ ಕಲರ್ ಇರುತ್ತೆ ನೋಡಿ. ಇದಕ್ಕೆ ಕಾಣಿಸಲ್ಲ ಲೈಟ್ ಬೆಳಕಿಗೆ, ಇರಲಿ, ಫುಲ್ ಹಳದಿ ಕಲರ್. ಈ ಹಳದಿ ಕವಡೆನೇ ತೊಗೋಬೇಕು, ಬಿಳಿ ಕವಡೆ ಆಗೋಲ್ಲ. ಬಿಳಿ ಮತ್ತು ಹಳದಿ ಮಿಶ್ರಿತವಾದಂಥ ಕವಡೆಯನ್ನು ಕೂಡ ಆಗಲ್ಲ, ಬರೀ ಹಳದಿ ಕವಡೆನೇ ಆಗಬೇಕು, ಗೊತ್ತಲ್ಲ. ಹಂಗನ್ಬಿಟ್ಟು ನೀವು ಅದ್ರ ಮೇಲೆ ಹಳದಿ ಬೆಳೆದ್ಬಿಟ್ಟಿರ, ಸಿಕ್ಕಿಲ್ಲ ನನಗೆ ಹಳದಿ ಕವಡೆ ಅಂತ. ಇದನ್ನು ನೀವೇನು ಮಾಡಬೇಕು ಅಂತಂದರೆ, ಮೇಯ್ನಾಗಿ ಇಲ್ಲಿ ಲೈಫಲ್ಲಿ ಸಕ್ಸಸ್ ಕೊಡಬೇಕು ಅಂತಂದರೆ, ವ್ಯಾಪಾರದಲ್ಲಿ ಸಕ್ಸಸ್ ಆಗಬೇಕು ಅಂತಂದರೆ, ಬನ್ನಿ ಮರದ ಕೆಳಗಡೆ ಇಡಬೇಕು. ಎಷ್ಟು ಕವಡೆ ಇಡಬೇಕು? 6 ಕವಡೆಯನ್ನು ಇಡಬೇಕು. 6 ಕವಡೆಯನ್ನು ಇಟ್ಟು ಬನ್ನಿ ಮರದ ಕೆಳಗಡೆ, ಬನ್ನಿ ಗಿಡದ ಒಂದು ಎಲೆಯನ್ನು ಹೆಂಗಾದರೂ ಮಾಡಿ ಅದನ್ನು ಕಿತ್ಕೊಂಡು, ಸಣ್ಣ ಇರ್ತದೆ, ಅದನ್ನು ಕಿತ್ಕೊಂಡು ನೀವು ಬಂದು ವ್ಯಾಪಾರ ಆಗುವಂತಹ ಸ್ಥಳದಕ್ಕೆ ನೀವು ಇಟ್ಟಿದ್ದೇ ಆಯಿತು ಅಂತಂದರೆ, ಹೇಳಿ, ವ್ಯಾಪಾರ ಆಗುವಂಥ ಸ್ಥಳದಲ್ಲಿ ಗಲ್ಲಾಪೆಟ್ಟಿಗೆ ಅಥವಾ ನಿಮ್ಮ ಒಂದು ಆಫೀಸು ಅಥವಾ ಅಂಗಡಿ ನೀವು ಎಲ್ಲೇ ತಗೊಬಂದು ಇಡ್ತು ಅಂತಂದರೂ ಕೂಡ ಫುಲ್ಲು ನಿಮ್ಮ ಗಲ್ಲಾಪೆಟ್ಟಿಗೆ ಫುಲ್ಲು ತುಂಬೋಗ್ಬಿಡ್ತದೆ. ಜೊತೆಗೆ ನೀವೇನು ಮಾಡಿ ಅಂತಂದರೆ, ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಅದರ ಒಳಗಡೆ ಇಟ್ಟಿದ್ದು ಆಯಿತು ಅಂತಂದರೆ, ಈ ಬನ್ನಿ ಇದು ಈ ಅಷ್ಟಲಕ್ಷ್ಮಿ ಯಂತ್ರದ ಕೆಳಗಡೆ ಇಟ್ಬಿಡ್ತು ಅಂತಂದ್ರೂ ಕೂಡ ಸಾಕು, ನಿಮಗೆ ಸಿಕ್ಕಾಬಟ್ಟೆ ನಿಮಗೆ ದುಡ್ಡನ್ನು ಬರುತ್ತೆ. ಒಂದು ಅಷ್ಟಲಕ್ಷ್ಮಿ ಯಂತ್ರ ಇಡಿ, ಇಲ್ವ ನಾನು ಹೇಳಿದ್ನಲ್ಲ, ಆ ಒಂದು ವಸ್ತುವನ್ನು ನೀವು ಯಾವ ಸಮಯದಲ್ಲಿ ಇಡಬೇಕು? ಗೋಧೂಳಿ ಸಮಯದಲ್ಲಿ ಇಡಬೇಕು. ಸಂಜೆ 6 ಗಂಟೆಯಿಂದ ಹೇಳಿ, ಲಕ್ಷ್ಮಿಗೆ ಸಂಬಂಧಪಟ್ಟದ್ದು ಯಾವುದೇ ಆಗಲಿ, ಅದು ಗೋಧೂಳಿ. ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ, ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ. ಅದ್ಭುತವಾಗಿ ಕೆಲಸ ಮಾಡುತ್ತೆ. ನೋಡಿ ಹೆಂಗೆ ಬರುತ್ತೆ ಅಂತ ದುಡ್ಡು. ನಾನು ಹೇಳಲ್ಲ, ನೀವು ಹೇಳಿದೆ, ವ್ಯಾಪಾರ ಜೋರೇ ಜೋರು. ಏನು ಹಿಂಗೆ ವ್ಯಾಪಾರ ಆಗುತ್ತೆ? ನಾನೊಬ್ರಿಗೆ ಇದು ಸಿಂಪಲ್ ಆಗಿತ್ತು ಅಂತ ಹೇಳಿದೆ, ಎದುರುಗಡೆ 4 ಅಂಗಡಿನೂ ಮುಚ್ಕೊಂಡು ಹೊಟ್ಟೋಯ್ತು, ಗೊತ್ತಲ್ಲ. ಹಾಗಾಗಿ ಅಂಥದ್ದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗತ್ತೆ, ಅದ್ಭುತವಾಗಿ ಕೆಲಸ ಆಗುತ್ತೆ ಅಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರದ್ದು. ಮತ್ತು ಯಾರ್ಯಾರಿಗೆ ವ್ಯಾಪಾರ ಚೆನ್ನಾಗಬೇಕು, ದುಡ್ಡು ಯಾವಾಗಲೂ ದುಡ್ಡು ಕೈಯಲ್ಲಿ ಓಡಾಡ್ತಾ ಇರಬೇಕು,
ಏನಿಲ್ಲ, ಸಿಂಪಲ್ ಆಗಿರುವಂಥ ತಂತ್ರವನ್ನು ಮಾಡಿ. ಜೊತೆಗೆ ನನ್ನ ಒಂದು ಕಮೆಂಟಲ್ಲಿ ನೀವು ಹೆಸರನ್ನ ಬರೆದು ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ನೀವು ಕಮೆಂಟ್ ಮಾಡಿ ಕಳಿಸಿ. ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ನೀವು ಅಲ್ಲಿ ತಂತ್ರವನ್ನು ಮಾಡಿ. ಒಂದಕ್ಕೊಂದು ಸೇರಿ ನಿಮಗೆ ಭಾಗ್ಯೋದಯ ಆಗೋದಂಥದ್ದು ಕಟ್ಟಿಟ್ಟ ಬುದ್ಧಿ ಅಂತಲ್ಲ. ಇದು ಇವತ್ತಿನ ಒಂದು ವಿಶೇಷವಾದ ತಂತ್ರದ ವಿಚಾರ. ನಾವು ಹೊಸದಾಗಿ ವಧುವರ ಅನ್ವೇಷಣೆ ಮಾಹಿತಿ ಕೇಂದ್ರವನ್ನು ಮಾಡಿದ್ವಿ. ಇಲ್ಲಿ ತುಂಬ ಜನರ ಒಂದು ಮಾಹಿತಿ, ಅಂದರೆ ಯಾರ್ಯಾರು ಮದುವೆ ಆಗಬೇಕು ಅಂದರೆ ಡಾಕ್ಟ್ರು, ಇಂಜಿನಿಯರು, ದೊಡ್ಡ ದೊಡ್ಡ ಪ್ರೊಫೆಷನ್ನು, ಬಿಸ್ನೆಸ್ಸಲ್ಲಿರುವಂಥವ್ರು ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ನಮ್ಮ ವಿದ್ಯಾರ್ಥಿಗಳಿದ್ದಾರೆ. ಅವರೆಲ್ಲ ಎಷ್ಟೊಂದು ಜನ ಜಾತಕ ಬಂದು ನಮಗೆ ತೋರಿಸ್ತಾ ಇದ್ದಾರೆ. ಊರುಗಳೇ ನಮಗೊಂದು ಯಾವ್ದಾರು ಹೆಣ್ಣಿದ್ರೆ ಹುಡುಕಿ ಹೇಳಿ, ನಿಮ್ಮ ಹತ್ರ ಎಷ್ಟೊಂದು ಜಾತಕಗಳು ಬರುತ್ತೆ, ನೀವು ನೋಡಿ, ಯಾಕಂದರೆ ಮದುವೆ ಆಗುತ್ತೋ ಇಲ್ವೋ ಅಂತ ಕೇಳ್ತಾ ಇರ್ತಾರೆ, ಅಂಥವ್ರಿಗೆ ನಮ್ಗೆ ಹುಡುಕೊಡಿ ಅಂತ. ಅದಕ್ಕೋಸ್ಕರ ನಾನೇನು ಮಾಡ್ಬಿಟ್ಟಿದ್ದೀನಿ ಅಂತಂದರೆ, ವಧುವರಾನ್ವೇಷಣೆ ಮಾಹಿತಿ ಕೇಂದ್ರನೇ ಮಾಡಿ ಐಶ್ವರ್ಯ ವಧುವರ ಮಾಹಿತಿ. ಇದಕ್ಕೆ ವೆಬ್ಸೈಟ್ ಇದೆ ಮತ್ತು ಆ್ಯಪ್ ಇದೆ. ನೀವು ಅದರಲ್ಲೂ ಕೂಡ ನೀವು ರಿಜಿಸ್ಟರ್ ಆಗ್ಬೋದು, ಗೊತ್ತಲ್ಲ. ಇಲ್ಲಾಂದರೆ ನಮ್ಮ ಆಫೀಸಿಗೆ ನೀವು ಫೋನ್ ಮಾಡಿ ಅದರಲ್ಲೂ ಕೂಡ ನಿಮ್ಮ ಅದ್ಭುತವಾದಂಥ ಮಾಹಿತಿ. ಈಗ ಆಲ್ರೆಡಿ ಸುಮಾರು ನಾನು ಸ್ಟಾರ್ಟ್ ಮಾಡೋದ್ರಿಂದ ಒಂದು 7-8 ಜೋಡಿಗೆ ಮದುವೆ ಫಿಕ್ಸ್ ಆಯಿತು ನಮ್ಮ ಕಡೆಯಿಂದ. ಅದಕ್ಕಿಂತ ಮುಂಚೆ ನಾನು ಸಪ್ರೇಟಾಗಿ ವೈಯಕ್ತಿಕವಾಗಿ ಒಂದು 40-50 ಮದುವೆ ಮಾಡಿದ್ದೀನಿ. ಅದಾದಮೇಲೆ ಇವಾಗ ತುಂಬ ಜನ ಒಂದು ಒತ್ತಾಯದ ಮೇರೆಗೆ ಮಾಡಿದ್ದೀನಿ. ಆ್ಯಪ್ ಇದೆ, ಅದರಲ್ಲೂ ಕೂಡ ನೀವು ನೋಡ್ಬೋದು. ವೆಬ್ಸೈಟ್ ಇದೆ, ಅದರಲ್ಲೂ ಕೂಡ ನಿಮಗೆ ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ. ಇಲ್ಲಾಂದರೆ ನಮ್ಗೆ ಫೋನ್ ಮಾಡಿ. ಇಂಥ ಎಷ್ಟೊಂದು ಜನಕ್ಕೆ ಮನೆಯಲ್ಲಿ ತಂದೆ ಇರಲ್ಲ, ಹೆಣ್ಮಕ್ಳು ನೋಡಬೇಕು, ಯಾರೂ ಕೂಡ ನೋಡೋರಿರಲ್ಲ, ಅಂಥವ್ರಿಗೂ ಕೂಡ ನೀವು ಹೇಳಿ ಖಂಡಿತವಾಗ್ಲೂ ಕೂಡ ನಾವು ನಮ್ಮ ಒಂದು ಟೀಮ್ ಏನಿದೆ ನಿಮಗೆ ಅದಕ್ಕೆ ಸದಾ ನಿಮ್ಮ ಒಂದು ಸೇವೆಗೆ ನಿರತವಾಗಿದೆ ನಮ್ಮ ಒಂದು ಟೀಮು. ಯಾಕಂದರೆ ಇದು ಒಂದು ಮದುವೆ ಮಾಡೋಂಥದ್ದು ಪುಣ್ಯದ ಕೆಲಸ, ಇದು ಅದು ಎಲ್ರಿಗೂ ಸಿಗಲ್ಲ. ಹಾಗಾಗಿ ಯಾವುದೇ ಪ್ರೊಫೆಷನ್ ಆಗಿರ್ಬೋದು, ಗೊತ್ತಲ್ಲ, ಫಾರಿನಲ್ಲಿರೋಂಥ ಗಂಡ ಆಗಿರ್ಬೋದು ಅಥವಾ ಫಾರಿನಲ್ಲಿ ಇರೋದು ಹುಡುಗಿ ಇರದೇ ಇರ್ಬೋದು, ನಮ್ಮ ಹತ್ರ ಬರ್ತಾ ಇರುತ್ತೆ. ತುಂಬ ಪ್ರೊಫೈಲ್ ಬರ್ತಾರೆ, ಡಾಕ್ಟರ್ಸು, ಇಂಜಿನಿಯರ್, ಪ್ರೊಫೆಷನ್ಸು. ಯಾಕಂದರೆ ಅವ್ರಿಗೆ ತಕ್ಕಬೇಕಾಗಿರೋಂಥ ಸಿಗಲ್ಲ. ನಾವು ಅದಕ್ಕೋಸ್ಕರ ನಮ್ಮ ಹತ್ರ ಬರ್ತಾರೆ. ಇದನ್ನು ನಾವು ಶಾಸ್ತ್ರೀಯವಾಗಿ ಇದನ್ನು ನೋಡಿ, ಜಾತಕವನ್ನು, ಕುಂಡಲಿನ ನೋಡಿ ಪರಿಶೀಲನೆ ಮಾಡಿ ಇಟ್ಟಿರ್ತೀವಿ. ನಮ್ಗೆ ಈಸಿಯಾಗಿ ನಮ್ಗೆ ಸಿಕ್ಬಿಡ್ತದೆ. ಹಾಗಾಗಿ ಯಾರೇ ಇದು ಫಸ್ಟು ನಿಮಗೆ ಫೋನ್ ಮಾಡಿ ರಿಜಿಸ್ಟರ್ ಮಾಡಿ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ. ರಿಜಿಸ್ಟರ್ ಮಾಡಿ ಫೋಟೋವನ್ನು ಕಳಿಸಿ, ಬಯೋಡೇಟಾವನ್ನು ಕಳಿಸಿ. ನಾವು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಆ್ಯಪಲ್ಲೆಲ್ಲ ನಾವು ಅಪ್ಲೋಡ್ ಮಾಡ್ತೀವಿ. ಅದರಲ್ಲೂ ಕೂಡ ನಿಮಗೆ ಸಾಕಷ್ಟು ಕರೆಗಳು ಬರ್ತವೆ. ನಿಮಗೆ ಈ ಥರ ಒಂದು ಹೆಣ್ಣಿದೆ, ಒಂದು ಗಂಡಿದೆ ಅಂತ. ಅದ್ಭುತವಾದ ಒಂದು ಮ್ಯಾಚ್ ಮೇಕಿಂಗ್ ಅಂತ ಹೇಳ್ಬೋದು, ಗೊತ್ತಲ್ಲ. ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ. ಖಂಡಿತವಾಗ್ಲೂ ಕೂಡ ನೀವು ಯಾರ್ಯಾರಿಗೆ ಮದುವೆ ಆಗಿಲ್ಲ ಅಥವಾ ನಿಮಗೆ ಬೇರೆಯವ್ರಿಗೆ ಯಾರಿಗಾದ್ರು ತಿಳಿಸಿ, ಖಂಡಿತವಾಗ್ಲೂ ಕೂಡ ಅದು ತುಂಬ ಒಳ್ಳೆಯದಾಗುತ್ತೆ, ತುಂಬ ಚೆನ್ನಾಗಿ. ಯಾಕಂದರೆ ನಿಮ್ಗೆ ಆಗಿಲ್ಲ ಅಂತ ಬೇರೆಯವ್ರಿಗಾದ್ರು ತಿಳಿಸಿ ಇಂಥ ಕಡೆ ಇದೆ ಅಂತ. ಇದು ನೀವು ತಿಳಿಸಿ ಒಂದು ಮಾಹಿತಿ ಕೊಟ್ಟವ್ರಿಗೆ ಮದುವೆ ಆಯಿತು ಅಂತಂದರೂ ಕೂಡ ಆ ಒಂದು ಪುಣ್ಯದ ಫಲವೂ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ, ಗೊತ್ತಲ್ಲ. ಐಶ್ವರ್ಯ ಮತ್ತು ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ, ಐಶ್ವರ್ಯ ವಧುವರರ ಮಾಹಿತಿ ಕೇಂದ್ರ. ಖಂಡಿತವಾಗ್ಲೂ ಕೂಡ ನೀವು ಇದನ್ನು ರಿಜಿಸ್ಟರ್ ಆಗಿ ಯಾರ್ಯಾರು ಮದುವೆ ಆಗಿಲ್ಲ ಅಂಥವ್ರು, ಗೊತ್ತಲ್ಲ. ಇದು ವಿಚಾರ.